ಇರ್ತಾನೆ ಜಾಗನೇ ಗೊತ್ತಿಲ್ಲ ಹೆಂಗಂದ್ರಂಗ್ ಕರ್ಕೊಯ್ತವಳೆ ಅವಳೆ. ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾಳೆ. ದಾರಿ ತಪ್ಪಿದ ಕೀರ್ತನ. ಈ ಕೀರ್ತನದಿಂದ ಎಲ್ಲ ಆಗಿದ್ದು. ಅಮಾಯಕಿ ಕೀರ್ತನ ಅಪರಾಧ ಮಾಡ್ತಾ ಇದ್ದಾರೆ. ಯಾರೇ ಅದು? ಕೊನೆಗೂ ಕೆಳಗಡೆ ಇಳಿದು ಯಾರೋ ಒಬ್ಬರು ಬ್ರದರ್ ಹೆಲ್ಪ್ ಮಾಡಿದ್ರು. ಹಿಂಗೆ ಹೋಗಿ ಒಂದು ಬೆಟ್ಟ ಸ್ಕಿಪ್ ಮಾಡ್ಬೋದು ಅಂತ. ಸೊ ಫೈನಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ಅವರೇ ಬ್ರದರ್. ಇವಾಗ ನಾವು ಇನ್ನೊಂದು ರೂಟಿಂದ ಬಂದ್ವಿ. ಬೆಟ್ಟ ಎಲ್ಲ ಏನೋ ಹತ್ತಿದೆ. ಬಂದು ಇಳಿದಾಯಿತು. ಟೈಮ್ ಎಷ್ಟು? ಟೈಮ್ 11:45. ಹಾಂ, ಎಷ್ಟು ಬೇಗನೆ ಬಂದಿದ್ದೀವಿ. ಇಲ್ಲ ಆಯಿತು. ಇವಾಗ ಇಲ್ಲಿಂದ ನಾವು ಮೈಸೂರಿಗೆ ಹೋಗ್ಬೇಕು. ನೋಡಿ ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಇವರು ಅಂತ. ಮಕ್ಕಳ ಇವರು ಕೊನೆಗೂ ನಮ್ಮ ಗಾಡಿ ಹತ್ರ ಬಂದು ಅವ್ರ ಬ್ರದರ್ ಸಿಕ್ಕಿದ್ರಲ್ಲ, ನಂಗೊಂದು ಜ್ಯೂಸ್ ಕೊಟ್ಟಿದ್ದಾರೆ. ಫುಲ್ ಸುಸ್ತಾಗಿತ್ತು ಅಂತ. ಅವ್ರ ಹೆಸರು ಆದಿತ್ಯ. ನೋಡಿ ಅದನ್ನು ಇಸ್ಕೊಂಡ್ಬಿಟ್ಲು. ಬರೀ ಇಂಥದ್ದೇ. ಮೈಸೂರಿಗೆ ಹೋಗ್ಬೇಕಂತ ಇತ್ತು, ಆದರೆ ನಾವು ಮೈಸೂರಿಗೆ ಹೋಗ್ತಾ ಇಲ್ಲ, ನಾವು ಮಂಡ್ಯಗೆ ಹೋಗ್ತಾ ಇದ್ದೀವಿ. ಮಂಡ್ಯದಲ್ಲಿ ನಮ್ಮ ಏರಿಯಾ ಗಣಪತಿ ಬಿಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಮನೆ ಇರೋದೆಲ್ಲ ಮಂಡ್ಯದಲ್ಲೇ. ನನಗಂತೂ ಫುಲ್ ಖುಷಿ ಮಂಡ್ಯಗೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲಿ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಅಂತ ಎಲ್ಲರನ್ನೂ ಕೇಳೋಣ. ಕೀರ್ತನ? ಫುಲ್ ಸಖತ್ತಾಗಿತ್ತು. ಫುಲ್ ಜಾಲಿ ಮಾಡಿದ್ವಿ. ಯಾರೋ ಬಣ್ಣ ಸಿಕ್ಕಿದ್ರು, ಅವರು ನಮಗೆ ಶಾರ್ಟ್ ಕಟ್ ಹೇಳ್ಕೊಟ್ರು. ಇಲ್ಲಾಂದ್ರೆ ನಾವು ಇನ್ನೂ ಹತ್ಬಿಟ್ಟು ಇಳಿಬೇಕಿತ್ತು. ಇನ್ನೂ ಎಕ್ಸ್ಟ್ರಾ ಹಾಫ್ ಆನ್ ಅವರ್ ಆಗ್ತಾಯಿತ್ತು. ಇವಾಗ ಟೈಮ್ ಸೇವ್ ಆಗಿದೆ. ಆಂಟಿ ಅವ್ರ ಏರಿಯಾ ಗಣಪತಿ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ ಅಂತ ನೋಡೋಣ. ಹೇಳೋಣ. ಹೇಗಿತ್ತು ಮಿಚ್ಚು ಎಕ್ಸ್ಪೀರಿಯನ್ಸ್ ಎಲ್ಲ? ಚೆನ್ನಾಗಿತ್ತು. ಆದ್ರೆ ಇನ್ನೊಂದು ಖುಷಿ ವಿಷಯ ಏನಂದ್ರೆ, ಈಗ ನಾವು ನಮ್ಮ ಮಾವನ ಮಂಡ್ಯಗೆ ನಮ್ಗಂತ ಅದು ಫುಲ್ ಖುಷಿ ಅಂದ್ರೆ ಖುಷಿ. ನಮ್ಮ ಮಾವನ್ ನೋಡ್ಬೋದು ಅಂತ. ನಮ್ಮ ಮಾವನ್ ನೋಡ್ಬೋದು, ನಮ್ಮ ಮಾವನ್ ಡ್ಯಾನ್ಸ್ ನೋಡ್ಬೋದು, ಗಣಪತಿ ಬಿಡೋದು, ನಮ್ ಬುಜ್ಜಿ ನೋಡ್ಬೋದು. ಹಂಗೆ ನಮ್ಮ ಅಜ್ಜಿನೂ ನೋಡಿಲ್ಲ ಸುಮಾರು ದಿನದಿಂದ, ಅವ್ರನ್ನೂ ನೋಡ್ಬೋದು. ಮಂಡ್ಯ ಹೋಗೋದಂತ ಅಂದ್ರೆ ಫುಲ್ ಖುಷಿ ಅಷ್ಟೇ. ಈಗ ನಾವು ಅಮ್ಮನ್ ಕೇಳೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್. ಅಮ್ಮ, ವಾಟ್ ಅಬೌಟ್ ಯು? ಚೆನ್ನಾಗಿತ್ತು. ಒಬ್ರು ಆದಿತ್ಯ ಅನ್ನೋರು ಸಿಕ್ಕಿದ್ರು, ನಮಗೆ ಶಾರ್ಟ್ ಕಟ್ ಹೇಳ್ಕೊಟ್ರು. ಸೊ ಹಾಗಾಗಿ ಹಾಫ್ ಆನ್ ಅವರ್ ಮುಂಚೆನೆ ಬಂದು ಈಗ ನನ್ನ ಮಕ್ಕಳನ್ನ ನಮ್ಮ ಅಮ್ಮನ ಮನೆಗೆ ಅಂದರೆ ಮಂಡ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ಇವತ್ತು ಗಣಪತಿ ಬಿಡ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ಅಲ್ಲಿಗೆ ಗಣಪತಿ ಕೂರ್ಸೋ ದಿನ ಹೋಗಿಲ್ಲ ಅಂದ್ರೂ ಬಿಡೋ ದಿನ ಮಿಸ್ ಮಾಡದೆ ಹೋಗ್ತೀವಿ. ಬಿಕಾಸ್ ಡ್ಯಾನ್ಸ್ ಮಾಡ್ಬೋದು ಅಂತ. ಯಾಕಂದ್ರೆ ಬೇರೆ ಎಲ್ಲ ಅಂದ್ರೆ ಡ್ಯಾನ್ಸ್ ಮಾಡೋದಕ್ಕೆ ಸ್ವಲ್ಪ ಹೆಸಿಟೇಷನ್ ಇರುತ್ತೆ. ಅಯ್ಯೋ ಯಾರೋ ಏನೋ ಅಂತ ಗೊತ್ತಿಲ್ಲ ಅಂತ. ಅಲ್ಲಿ ಯಾರು ಏನು ಅಂತೆಲ್ಲ, ಯಾಕಂದ್ರೆ ಸುಮಾರು ವರ್ಷದಿಂದ ನಮ್ಮ ಅಜ್ಜಿಯವರೆಲ್ಲ ಅದೇ ಏರಿಯಾದಲ್ಲಿ ಇರೋರು. ನಾವು ಚಿಕ್ಕ ಬೆಳೆದಿರೋದೆಲ್ಲ ಅಲ್ಲೇನೆ. ನಾವು ಹುಟ್ಟಿ ಬೆಳೆದಿ ಎಲ್ಲ ನಮಗೆ ಗೊತ್ತಿರೋದ್ರಿಂದ ಸೇಫೆಸ್ಟ್ ಸೈಡ್ ನೋಡ್ಬೇಕಂದ್ರೆ ನನ್ನ ತಮ್ಮ ಇರ್ತಾನೆ ಅನ್ನೋ ಒಂದು ಹಾಗಾಗಿ ಅಲ್ಲಿ ಡ್ಯಾನ್ಸ್ ಮಾಡ್ತೀವಿ. ಎಷ್ಟೇ ಕೋಪ ಇದ್ರೂ ತಮ್ಮನ ಮೇಲೆ ಹೆವಿ ಲವ್ ಇದೆ. ಏನ್ ಮಾಡ್ತೀರಾ? ನನ್ನ ತಮ್ಮ ಮುಂದೆ ಬರಬೇಕು.
ನಾವಿಲ್ಲಿ ಬ್ರೇಕ್ ತೊಗೊಂಡಿದ್ದೀವಿ. ಏನಕ್ಕೆ ಅಂದರೆ ಅಲ್ಲಿಂದ ಹತ್ತಿ ಇಲ್ದು ಎಲ್ಲ ಫುಲ್ ಟಯರ್ಡ್ ಆಗಿತ್ತು ಅಂತ ಕಬ್ಬಿನ ಕುಡಿಯೋಣ ಅಂತ ಬಂದು. ನ್ಯಾಚುರಲ್ ಆಗಿರುತ್ತೆ. ಈಗ ಹೆಂಗೋ ನಮ್ಗೆ ಫುಲ್ ಸುಸ್ತಾಗಿದೆಯಲ್ವಾ ಅದು ನಾವು ಕಬ್ಬಿನ ಕುಡಿದ್ರೆ ನಮ್ಗೆ ಎನರ್ಜಿ ಸಿಗುತ್ತೆ ಅಂತ ನಾವು ಕಬ್ಬಿನ ಕುಡಿಯೋಕೆ ಅಷ್ಟೇ. ಬಂತು ಇಂತು ಮಂಡ್ಯಕ್ಕೆ ಬಂದಾಯ್ತು. ಮತ್ತೆ ಹಂಗೆ ನಮ್ಗೆ ರೋಡ್ ಅಲ್ಲಿ ನಮ್ ಜೊತೆಗೆ ಒಂದ್ ಕ್ರೆಟಾ ಕಾರ್ ಹೋಗ್ತಾ ಇತ್ತು. ಅವರು ಅಷ್ಟೇ ಫುಲ್ ಎಂಜಾಯ್ ಮಾಡ್ತಿದ್ರು. ನೋಡಿ ಫ್ರೆಂಡ್ಸ್, ಆ ಕಾರಲ್ಲಿ ಇರೋರು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಬನ್ನಿ ಅವ್ರಿಗೊಂದು ಹಾಯ್ ಮಾಡೋಣ. ಅವ್ರು ಫುಲ್ ಬಾಯ್ಸ್ ಬಟ್ ನಾವು ಫುಲ್ ಗರ್ಲ್ಸ್. ಹಾಯ್ 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 ಹಾಯ್. ನೋಡಿ ಅವರು ನಮ್ಮಂಗೆ ಎಂಜಾಯ್ ಮಾಡ್ತಾ ಇದಾರೆ. ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ರಂತೆ. ಅವರು ನಾವು ವಿಡಿಯೋ ಮಾಡಿದ್ ನೋಡ್ಬಿಟ್ಟು ನಿಲ್ಸಿ ಸೈಡ್ ಹಾಕೊಂಡು ಅವ್ರ ವಿಡಿಯೋನ ಏರ್ ಡ್ರಾಪ್ ಮಾಡಿಸ್ಕೊಂಡು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿದ್ದಾರೆ. ನಿನ್ನೆನು ಗಣಪತಿ ಹತ್ರ ಹೋಗಿದ್ವಿ. ಇವತ್ತು ನಮ್ಮ ಊರಲ್ಲಿ ಗಣಪತಿ ನೋಡಕ್ ಬಂದಿದೀವಿ ಮಂಡ್ಯದಲ್ಲಿ. ನಾವು ಟ್ರಕ್ಕಿಂಗ್ ಮುಗಿಸಿ ಗಣಪತಿ ನೋಡೋಣ ಅಂತ ಬಂದಿದೀವಿ. ನಡಿ ಅಲ್ಲಿಂದ ಸ್ವಾಗತ ಹೊರಗಡೆ. ಕ್ಯಾಮರಾಗಿನ ಹೋಗಿದೆ. ನೋಡಿ ಫ್ರೆಂಡ್ಸ್, ನಮ್ಮೂರು ಮಂಡ್ಯದಲ್ಲಿ ಕೂರ್ಸಿರಂತ ಗಣಪತಿ ನೋಡಿ ಬನ್ನಿ ಎಲ್ಲರೂ. ಗಣಪತಿ ನೋಡೋದೇ ಒಂದು ಖುಷಿ. ಅದ್ರಲ್ಲಂತೂ ನಮ್ಮ ಮಂಡ್ಯದಲ್ಲಿ ಬಂದು ಗಣಪತಿ ನೋಡೋದಂತೂ ನೆಕ್ಸ್ಟ್ ಲೆವೆಲ್. ಈಗ ನಾವು ಬಂದಿದ್ದೀವಿ ನಮ್ಮ ಅಜ್ಜಿ ಮನೆಗೆ. ನೋಡಿ ನಮ್ಮ ಅಮ್ಮನ ಮನೆಗೆ ಬಂದಿದೀವಿ. ಬರ್ತಾ ಇದಾರೆ ನಮ್ಮಮ್ಮ ಅಲ್ಲಿಂದ, ನಮ್ಮ ಅಜ್ಜಿ ಅಲ್ಲಿಂದ ಬರ್ತಾ ಇದಾರೆ. ನೋಡಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಮನೆಗೆ ಬಂದಾಗ ನಮ್ಗೆ ಯಾವಾಗ್ಲೂ ವೆಲ್ಕಮ್ ಮಾಡಕ್ಕೆ ಅಂತ ಇಬ್ರು ಇರ್ತಾರೆ. ಬನ್ನಿ ತೋರ್ಸಿ. ಬುದ್ಧಿ ಬುಮಾರ್ ಇದೀವಿ ಗಣಪತಿ ನೋಡಕ್ಕೆ. ಮಂಡ್ಯಕ್ಕೆ ಬಂದವ್ರೆ ನನ್ನ ಮಕ್ಕಳು, ಮೊಮ್ಮಕ್ಕಳು ಅರುಣಾ, ಕುಷ್ಮಾ, ಸಿಂಚು, ಮಿಂಚು, ಅವಳ ಹೆಸರೇನು ಕೀರ್ತನ. ಎಲ್ಲ ಹೋಗ್ತಾ ಖುಷಿಯಾಗಿದ್ದಾರೆ. ಇನ್ನೊಬ್ಳು ಮೊಮ್ಮಗಳಿದ್ದಾಳೆ ನಮ್ಮ ಅಜ್ಜಿಗೆ. ಆದ್ರೆ ಅವಳ ಮನೆಗೆ ಬರಲ್ಲ, ರೋಡಲ್ಲೇ ಹೋಟೆಲ್ ಹೋಯ್ತಾ. ನಮ್ ಚಿಕ್ಕಮ್ಮನ್ ಮಗಳಿದ್ದಾರೆ, ಇವ್ರ ಮಗಳಿದ್ದಾರೆ. ಇವ್ರ ಮಗಳಂತೂ ಇಲ್ಲಿ ಗಣಪತಿ ಕೂರ್ಸ್ದಾಗಂತೂ ಅವಳೇ ಎಲ್ಲ ಮನೆಗೆ ಬರಲ್ಲ. ಮರಿಗೌಡ ಬಡಾವಣೆಯಲ್ಲಿ ಗಣಪತಿ ನೋಡೋದಕ್ಕೆ ಬಂದಿದ್ದೀವಿ ಮಂಡ್ಯದಲ್ಲಿ. ಇಲ್ಲೂ ಅಷ್ಟೇ, ಇಲ್ಲಿ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಕೂರಿಸ್ತಾರೆ ನೋಡಿ. ಬಿಡ್ತೇವೆ. ಮಂಡ್ಯದಲ್ಲಿ ಹೊಸಳ್ಳಿಯಲ್ಲಿ ಗಣಪತಿ ನೋಡೋದಕ್ಕೆ ಬಂದಿದ್ದೀವಿ. ನಾವಿವಾಗ ಮಾಡ್ಕೊಂಡು ನಮ್ಮ ಮನೆ ಹತ್ರ ಕೂರ್ಸಿರೋ ಗಣಪತಿ ನೋಡೋಣ ಅಂತ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ, ಬನ್ನಿ ನಿಮಗೂ ತೋರಿಸ್ತೀನಿ ಎಲ್ಲಿ ಅಂತ. ತಮಟೆ ಹೊಡೆದಿದ್ದೆಲ್ಲ ಆಯಿತು. ಈಗ ಅವರೆಲ್ಲ ಬ್ರೇಕ್ ಹೋಗಿದ್ದಾರೆ. ನಮ್ಮಮ್ಮ ಅವರು ಒಂದು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಳು ಡ್ಯಾನ್ಸ್ ಮಾಡಕ್ಕೆ ವೆಯ್ಟ್ ಮಾಡ್ತಾವಳೆ. ನಾನು ಡ್ಯಾನ್ಸ್ ಮಾಡ್ತೀನಿ, ಅದನ್ನ ವಿಡಿಯೋ ತೋರಿಸ್ತೀನಿ.
ನಾವು ಮಂಡ್ಯದಿಂದ ಹೊರಟಿದ್ದೀವಿ. ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಸುಸ್ತಾಗಿದೆ. ಟ್ರೆಕ್ಕಿಂಗ್ ಮಾಡಿ ಡ್ಯಾನ್ಸ್ ಮಾಡಿ ಒಬ್ಬ ಸಾಕಾಗಿದೆ ತುಂಬ. ಎಲ್ರೂ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಇವಾಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಎಲ್ರದ್ದು ಏನಿದೆ ಅಂತ ಕೇಳೋಣ ಬನ್ನಿ. ಫಸ್ಟ್ ನನ್ನ ತಂಗಿ, ನಾನು ಹೇಳಿದ್ನಲ್ಲ ಅವಳು ಮಂಡ್ಯಕ್ಕೆ ಹೋಗ್ಬೇಕಿದ್ರೆ ಮಾತ್ರ ಜೋಶ್ ಇರುತ್ತೆ, ಇಲ್ಲಾಂದ್ರೆ ಸತ್ಯ ಹೇಳತ್ತಾರ ಅಂತಾನೆ. ನಿಜ ಹೆಂಗಿದ್ಯಾ? ಏನು ಪ್ರಾಬ್ಲಮ್ ಇಲ್ಲ, ಕಾಲು ಕೈ ಏನು ನೋವಿಲ್ಲ? ಕಾಲು ಒಂದು ಸ್ವಲ್ಪ ರೈಟ್ ಹ್ಯಾಂಡ್ ಒಂದು ಸ್ವಲ್ಪ ಒಂದು ಸ್ವಲ್ಪ ನೋವಿದೆ, ಸ್ವಲ್ಪ ಅಷ್ಟೇ, ಅದು ಬಿಟ್ಟರೆ ಓಕೆ, ಇವಾಗ ನಾವಮ್ಮನ ಕೇಳೋಣ. ನಾವಮ್ಮ ಏನು ಹೇಳ್ತಾರೆ ನೋಡೋಣ. ಟ್ರೆಕ್ಕಿಂಗ್ ಮಾಡಿ ಕಾಲು ಫುಲ್ ನೋವಿತ್ತು. ಅದ್ರ ಮಧ್ಯೆ ಒಂದು 3 ರೌಂಡ್ ತನಕನೂ ಡ್ಯಾನ್ಸ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಏನು ನೋವಿರ್ಲಿ ಇಲ್ಲದೆ ಹೋಗ್ಲಿ, ನಾನೇ ಗಾಡಿ ಓಡಿಸ್ಬೇಕು, ಕರ್ಕೊಂಡು ಹೋಗ್ತಾ. ನಾನು ಹೇಳ್ದೆ ನಾನು ಓಡಿಸ್ತೀನಿ ಅಂತಂದ್ರೆ ಇವ್ರು ಕೊಟ್ಟಿಲ್ಲ ನನಗೆ ಗಾಡಿ ಓಡಿಸಿ. ನಾನು ಜೀವನದಲ್ಲಿ ತುಂಬಾ ಆಸೆ ಇದೆ, ಇನ್ನು ಬೇಕಾದಷ್ಟು ಕೆಲಸಗಳಿದೆ, ಇವಳ ಕೈ ಕೊಟ್ಟು ಸಾಲು. ಹೇಗನ್ನಿಸ್ತು ನಮ್ಮೂರು ಇವತ್ತು? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ. ಬೆಳಗ್ಗೆ ಟ್ರೆಕ್ಕಿಂಗ್ ಮುಗಿಸಿ ಹಾಗೇನೆ ಹೋಗಿ ಅಲ್ಲಿ ಗಣಪತಿ ಮುಂದೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಡ್ಯಾನ್ಸ್ ಮಾಡಿರೋದು. ಅಷ್ಟೊಂದೇನು ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಓವರ್ ಆಲ್ ಫುಲ್ ದಿನ ಸಖತ್ತಾಗಿತ್ತು ಅಷ್ಟೇ ಗೈಸ್. ಇದೆಲ್ಲ ಕ್ರೆಡಿಟ್ಸ್ ಯಾರಿಗೆ? ಈ ಕ್ರೆಡಿಟ್ಸ್ ನಾವು ಫುಲ್ಲು ನಾವು ಅಮ್ಮಂಗೆ ಕೊಡ್ತೀವಿ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ಫುಲ್ ಫನ್ ಆಗಿರುತ್ತೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ಮಂಡ್ಯ ಬಗ್ಗೆ ಏನು ಅನಿಸ್ತು ನಿಮಗೂ, ನಮ್ಮದು ಡ್ಯಾನ್ಸು ಟ್ರೆಕ್ಕಿಂಗ್ ಬಗ್ಗೆ ಎಲ್ಲ ಏನು ಅನಿಸ್ತು ಅಂತ. ಥ್ಯಾಂಕ್ ಯು, ಬಾಯ್.